ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಸರ್ವರಿಗೂ ಸಕಲ ಜನತೆಗೂ ಆಯುರಾರೋಗ್ಯವೂ ಐಶ್ವರ್ಯವೂ ಸಿದ್ಧಿಸಲೆಂದು ಶ್ರೀ ಮಾತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಾ, ಈ ದಿನ ದ್ವಾದಶ ರಾಶಿಗಳಲ್ಲಿ ಈ ಯುಗಾದಿ ಪಂಚಾಂಗ ಶ್ರವಣವನ್ನು ನಿಮಗೆ ಈ ಯುಗಾದಿ ಹಬ್ಬದ ಪರ್ವ ದಿನದಂದು ನಿಮ್ಮೊಂದಿಗೆ ತರ್ತಾ ಇದ್ದೇವೆ. ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಈ ದಿನ ನಾವು ಸಿಂಹರಾಶಿ ಜಾತಕರ ಈ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಅವರಿಗೆ ಆಗುವಂತಹ ಯೋಗಗಳು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಮಾಡಿದರೆ ಇವರ ಜೀವನವು ಉತ್ತಮವಾಗಿರುತ್ತೆ ಶ್ರೀ ವಿಶ್ವಾವಸು ವರ್ಷದಲ್ಲಿ ಅಂತ ಹೇಳುತ್ತಾ, ಮುಖ್ಯವಾಗಿ ಈ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಸಿಂಹರಾಶಿಗೆ ರವಿ ಸೂರ್ಯ ಅಧಿಪತಿನಾಗಿರುತ್ತಾನೆ. ಈ ರವಿ ಆಳ್ತಾ ಇರುವಂತಹ ಸಿಂಹರಾಶಿ ಜಾತಕರಿಗೆ ಈ ನಕ್ಷತ್ರಗಳ ಪರವಾಗಿ ಮಖ ನಕ್ಷತ್ರದ 4 ಪಾದಗಳಲ್ಲಿ ಮತ್ತು ಪುಬ್ಬ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಈ ಸಿಂಹರಾಶಿಗೆ ಸೇರುತ್ತಾರೆ. ಈ ಸಿಂಹರಾಶಿಯವರ ನಕ್ಷತ್ರದ ಬಗ್ಗೆ ವಿಷಯ ಅರಿವು ಇಲ್ಲುವಂತಹ ಸಂದರ್ಭಗಳಲ್ಲಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರವು ಮ, ಮಿ, ಮು, ಮೊ, ಮೋ, ಟ, ಟಿ, ಟು, ಟೆ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಆರಂಭವಾಗಿದ್ದರಲ್ಲಿ ನಿಮ್ಮದು ಸಿಂಹರಾಶಿಯಾಗಿರುತ್ತದೆ. ಮುಖ್ಯವಾಗಿ ಈ ವರ್ಷ ಸಿಂಹರಾಶಿಯವರಿಗೆ ಈ ಕೆಲವು ವಾರಗಳು ಅದೃಷ್ಟ ವಾರಗಳು ಆಗಿರುತ್ತದೆ. ಈ ವಾರಗಳಲ್ಲಿ ನೀವು ಯಾವುದಾದರೂ ಉತ್ತಮ ಕೆಲಸ, ಉತ್ತಮ ಪ್ರಯತ್ನ, ಉತ್ತಮ ಸಂಕಲ್ಪ, ಪ್ರಯಾಣ ಮಾಡಿರುವಂತಹ ಸಂದರ್ಭಗಳಲ್ಲಿ ಅದ್ಭುತ ಯಶಸ್ಸು ನಿಮ್ಮದಾಗಲಿದೆ. ಈ ವರ್ಷದಲ್ಲಿ ಮುಖ್ಯವಾಗಿ ನಿಮಗೆ ಹೇಳಿರುವಂತಹ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಈ 4 ದಿನಗಳು ಅದ್ಭುತವಾಗಿ ಯೋಗಕಾರಕರಾಗುತ್ತದೆ. ಅದೃಷ್ಟ ಯೋಗವನ್ನು, ಪ್ರಯತ್ನ ಸಿದ್ಧಿಯನ್ನು ಪಡೆದುಕೊಳ್ಳಲು ಈ ವಾರಗಳಲ್ಲಿ ನಿಮ್ಮ ಕಾರ್ಯಗಳನ್ನು ಆರಂಭಿಸಲು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳೊಂದಿಗೆ ನೀವು ಮುಂದುವರಿಯುವುದು ಅದ್ಭುತವಾದಂತಹ ಫಲಗಳನ್ನು ನೀಡುತ್ತದೆ. ಈ ವರ್ಷದಲ್ಲಿ ಕೆಲವು ದಿನಾಂಕಗಳಲ್ಲಿ ನಿಮಗೆ ಅದೃಷ್ಟವನ್ನು ತರುವಂತಹ ದಿನಾಂಕಗಳು ಈ ವರ್ಷದಲ್ಲಿ 1, 4, 10, 13, 19, 22, 28, 31 ಈ ಹೇಳಿರುವಂತಹ ದಿನಾಂಕಗಳಲ್ಲಿ ನೀವು ನಿಮ್ಮ ಪ್ರಯತ್ನಗಳಾಗಿರಲಿ, ವ್ಯಾಪಾರಗಳಾಗಿರಲಿ, ವ್ಯವಹಾರಗಳಾಗಿರಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿರುವಂತಹ ಮತ್ತು ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ರಾಜಿ ಸಂಧಾನ ವಿಷಯಗಳು, ವ್ಯವಹಾರಗಳು ನಡೆದುಕೊಳ್ಳುವುದಕ್ಕೆ, ಅಗ್ರಿಮೆಂಟ್ ಮಾಡಿಕೊಳ್ಳುವುದಕ್ಕೆ, ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳುವುದಕ್ಕೆ ಅದ್ಭುತವಾಗಿ ನಿಮಗೆ ಅನುಕೂಲವಾಗಿರುತ್ತೆ. ಈ ಸಿಂಹರಾಶಿಯ ಗೋಚಾರ ಫಲವನ್ನು ಈ ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ನಾವು ನೋಡಿದರೆ, ಗ್ರಹವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭ ಅಂದರೆ ಮೇ 15, 2025 ಇವರಿಗೆ ಸ್ವಲ್ಪ ಅಶುಭ ಮತ್ತು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. 1.5 ತಿಂಗಳ ಕಾಲ ಅಂದರೆ ಏಪ್ರಿಲಿಂದ ಮೇ 15 ಕೆಲವು ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಈ ಕೃಷಿ ಮಾಡುವಂತಹ ರೈತರಿಗೆ ಇವರು ಮಾಡಿರುವಂತಹ ಫಲಸಾಯದಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಅಲ್ಪ ಮತ್ತು ಅತಿ ಸ್ವಲ್ಪ ಬರುವಂತಹ ಫಲಸಾಯವು ಸಿಗುವಂತಹ, ಲಾಭವು ಸಿಗುವಂತಹ, ಸ್ವಲ್ಪ ಮಟ್ಟದಲ್ಲಿ ಲಾಭಗಳು ಸಿಗುವಂತಹ ಕಾಲ ಆಗಿರುತ್ತದೆ. ಮತ್ತು ಮನಸ್ಸಿಗೆ ನಾನಾ ರೀತಿಯ ನಾನಾ ವಿಷಯಗಳಲ್ಲಿ, ವಿವಿಧ ಬಗೆಯ ವಿಷಯಗಳಲ್ಲಿ ಚಿಂತೆ, ಆತಂಕ, ಅನಾವಶ್ಯಕವಾಗಿರುವಂತಹ ದೇಹದ ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ಚಿಂತೆ ಕಾಡುವುದು ಈ 1.5 ತಿಂಗಳ ಕಾಲದಲ್ಲಿ ಹೆಚ್ಚಾಗಿರುತ್ತದೆ. ಮತ್ತು ಇವರು ಕೈ ಹಿಡಿದಿರುವಂತಹ ಕಾರ್ಯಗಳಲ್ಲಿ ಇವರು ಯಾವುದೇ ಪ್ರಯತ್ನ ಮಾಡಿದರೂ, ಎಷ್ಟೇ ಪ್ರಯತ್ನ ಮಾಡಿದರೂ, ಎಷ್ಟೇ ಎಫರ್ಟ್ ಹಾಕಿದರೂ ಅದರಲ್ಲಿ ಮುಂದೆ ಹೋಗದೆ ಕೆಲವು ವಿಷಯಗಳು ಇವರಿಗೆ ವ್ಯತಿರೇಕವಾಗಿ ನಡೆಯುವಂತಹ ಸಂದರ್ಭವು ಮೇ 15 ಕಾಣಿಸಿಕೊಳ್ಳುತ್ತೆ.
ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಗೋಚಾರವಾಗ್ತಾ ಇದೆ. ಇವರು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಲಾಭ ಬರದೆ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಮತ್ತು ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳು ಇಡುವುದಕ್ಕೆ ಹಿಂದೆ ಮುಂದೆ ನೋಡುವಂತಹ ಅವಕಾಶಗಳು ಬರಬಹುದು. ಅನಾವಶ್ಯಕವಾಗಿ ಈ ಕೆಲಸ ಕಾರ್ಯಗಳಿಗೋಸ್ಕರ ಅಧಿಕ ಮೊತ್ತದಲ್ಲಿ ಪ್ರಯಾಣಗಳು ಮಾಡುವುದು, ತಿರುಗಾಟ ಜಾಸ್ತಿ ಆಗುವುದು, ಆದ್ದರಿಂದ ಸ್ವಲ್ಪ ಈ ದೇಹದಲ್ಲಿ ಅಸ್ವಸ್ಥತೆ ಕಾಣಿಸಿಕೊಳ್ಳುವುದಕ್ಕೆ ಈ ಅವಧಿಯು ಕಾರಣವಾಗಿರುತ್ತದೆ. ವ್ಯಾಪಾರ ಮುಖ್ಯವಾಗಿ ಮಿತ್ರರ ಸಹಕಾರ ಸಿಗದೇ ಇರುವುದು ಮತ್ತು ಬಂಧುಗಳ ಸಹಕಾರ ಸಲಹೆಗಳು, ಹಣಕಾಸಿನ ವ್ಯವಹಾರಗಳಲ್ಲಿ ಯಾರನ್ನು ಕೇಳಿದರೂ ನಿರಾಶೆ ಉಂಟು ಮಾಡುವಂತಹ ಸಮಾಧಾನಗಳು ಈ 1.5 ತಿಂಗಳ ಕಾಲದಲ್ಲಿ ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ಸ್ಥಳ ಬದಲಾವಣೆ, ವರ್ಗಾವಣೆ ಮತ್ತು ಹೊಸ ಸ್ಥಳಗಳಿಗೆ ಉದ್ಯೋಗಕ್ಕೋಸ್ಕರ ಅಥವಾ ವಿದ್ಯಾ ಅವಕಾಶಗಳಿಗೋಸ್ಕರ ವಲಸೆ ಹೋಗುವುದು, ಸ್ಥಳವನ್ನು ಬದಲಾಯಿಸುವುದು ಮುಂತಾದಂತಹ ವಿಷಯಗಳು ಈ ಅವಧಿಯಲ್ಲಿ ನಡೆಯಬಹುದು. ರಿಂದ ಮಿಥುನ ರಾಶಿಗೆ ಗುರು ತನ್ನ ಸಂಚಾರವನ್ನು ಬದಲಾಯಿಸಿದ ನಂತರ ಮುಖ್ಯವಾಗಿ ಇವರಿಗೆ ಕುಟುಂಬದಲ್ಲಿ ಒಂದು ರೀತಿಯ ನೆಮ್ಮದಿಯ, ಶಾಂತಿ ಮತ್ತು ಸಹನೆ ತುಂಬಿದಿರುವಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ. ಈ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಅನುಕೂಲ ಮತ್ತು ಅನ್ಯೋನ್ಯತೆ ಭಾವನೆಗಳು ಮತ್ತು ನಿಮ್ಮ ಮಾತನ್ನು ಗೌರವಿಸುವುದು, ನಿಮ್ಮ ಸಲಹೆಗಳನ್ನು ಪಡೆಯುವುದು, ನಿಮಗೆ ಉತ್ತಮ ಜವಾಬ್ದಾರಿಗಳಲ್ಲಿ ನಿಮಗೆ ನಿಭಾಯಿಸುವುದು, ಈ ರೀತಿ ನಿಮ್ಮ ಮುಖ್ಯಸ್ಥರಾಗಿ ನಿಮ್ಮನ್ನು ಗೌರವಿಸುವುದು ಮತ್ತು ನೆಮ್ಮದಿಯ ವಾತಾವರಣ, ಶಾಂತಿ ತುಂಬಿರುವಂತಹ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಕಾಣಬಹುದು ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಂತಹ ಸಂದರ್ಭಗಳಲ್ಲಿ. ಮುಖ್ಯವಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಪ್ರಯತ್ನಗಳ ಮೂಲಕ ಅನುಕೂಲವಾಗುತ್ತೆ, ಅನುಕೂಲ ಫಲಗಳನ್ನು ನೀಡುತ್ತೆ ಮತ್ತು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತೆ. ನೀವು ಹಿಂದಿನ ದಿನಗಳಲ್ಲಿ ನೀವು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಆರೋಗ್ಯ ಸಮಸ್ಯೆಗಳಲ್ಲಿ ಸಾಕಷ್ಟು ಉಪಶಮನೆ ಮತ್ತು ಸುಧಾರಣೆ ಈ ಅವಧಿಯಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೆ. ಯತ್ನ ಮುಖ್ಯವಾಗಿ ಈ ವಿವಾಹಾದಿ ಮಂಗಳ ಕಾರ್ಯಗಳು ನೆರವೇರಿಸಲು ಅಥವಾ ನಡೆಯಲು ಈ ಕಾಲವು ಉತ್ತಮ ಅನುಕೂಲವಾಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗವು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾವನೆ, ಶುಭ ಕಾರ್ಯಗಳಿಗೆ ಬೇಕಾಗಿರುವಂತಹ ಪ್ರಯತ್ನಗಳು ಮಾಡುವುದು ಮುಂತಾದಂತಹ ವಿಷಯಗಳಲ್ಲಿ ಇವರಿಗೆ ಅತ್ಯಂತ ಅನುಕೂಲ ಮತ್ತು ಫಲವನ್ನು ನೀಡುವಂತಹ ಅವಧಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ವಿಷಯಗಳು ನಡೆಯಲಿವೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಈ ಸಮಾಜದಲ್ಲಿ ಒಳ್ಳೆಯ ಗುರುತುವಿಕೆ, ಒಳ್ಳೆಯ ಐಡೆಂಟಿಫಿಕೇಷನ್, ರಿಕಗ್ನೈಸೇಷನ್ ಸಿಗುತ್ತೆ. ತುಂಬ ಜನರು ರೆಸ್ಪೆಕ್ಟ್ ಕೊಡ್ತಾರೆ. ಇವರ ಹೆಸರಿಗೆ ಒಂದೇ ಒಳ್ಳೆಯ ಬೆಲೆ ಇರುತ್ತೆ. ಆದ್ದರಿಂದ ಇವರ ಸೇವೆಗೆ ಒಂದು ಮೆಚ್ಚುಗೆ ಸರ್ಕಾರದಿಂದ ಪಡೆಯಬೇಕಾಗಿರುವಂತಹ ಮನ್ನಣೆಗಳು, ಅವಾರ್ಡುಗಳು, ರಿವಾರ್ಡುಗಳು ಇತ್ಯಾದಿ ವಿಷಯಗಳಲ್ಲಿ ಅನುಕೂಲತೆ ಇರುತ್ತದೆ. ಮುಖ್ಯವಾಗಿ ಈ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಕೆಲವು ಅಶುಭನಾಗಿರುವಂತಹ ಈ ಶನಿಯು ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲ ಮತ್ತು ಮುಂಜಾಗ್ರತೆ ಕ್ರಮಗಳು ತಗೊಳ್ಳುವಂತಹ ಪರಿಸ್ಥಿತಿಗಳನ್ನು ಇವರಿಗೆ ಕಾಣಿಸ್ಕೊಡ್ತಾ ಇದ್ದಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಮ್ಮೆ ತೊಂದರೆಯಾಗುವುದು ಮತ್ತು ಆತಂಕಗಳು, ಅನಾವಶ್ಯಕವಾಗಿರುವಂತಹ ವಿಳಂಬಗಳು, ವ್ಯಾಪಾರ ವಿಸ್ತರಣೆಯಲ್ಲಿ ವಿಘ್ನಗಳು ಉಂಟಾಗುವಂತಹ ಪರಿಸ್ಥಿತಿಗಳು ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ಈ ಗೌರ್ಮೆಂಟ್ ಕಡೆಯಿಂದ, ಸರ್ಕಾರ ಕಡೆಯಿಂದ ನಡೆಸ್ಕೊಳ್ತಾ ಇರುವಂತಹ ಕೆಲಸಗಳಲ್ಲಿ ಅಥವಾ ಅವರಿಂದ ಪಡೆಯಬೇಕಾಗಿರುವಂತಹ ಅಪ್ರೂವಲ್ಸ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಈ ವ್ಯಾಪಾರ ವ್ಯವಹಾರಗಳಿಗೋಸ್ಕರ ಬೇಕಾಗಿರುವಂತಹ ಅನುಮೋದನೆ ಆಗಿರ್ಬೋದು, ಇಂತಹ ವಿಷಯಗಳಲ್ಲಿ ವಿಘ್ನಗಳು, ಆತಂಕಗಳು ಎದುರಾಗುವುದು ಮತ್ತು ಈ ಬಂಧು ಮಿತ್ರಗಳಿಂದ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಇವರ ಮಾತನ್ನು ಲೆಕ್ಕಿಸದೆ ಇವರನ್ನು ಕೀಳಗಣಿಸಿ ಮಾತಾಡುವಂತಹ ಸಂದರ್ಭಗಳು ಮತ್ತು ಅವಮಾನಗಳು, ಅಗೌರವ ಸೂಚನೆ ಕಾಣಿಸ್ತಾ ಇದೆ. ಮುಖ್ಯವಾಗಿ
ಈ ಹಣಕಾಸಿನ ವಿಷಯಗಳಲ್ಲಿ ಅಡಚಣೆಗಳು, ಹಣಕಾಸಿನ ಬರಬೇಕಾಗಿರುವಂತಹ ಮೊತ್ತ ಏನಾದರೂ ಇದ್ದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಅವರು ಕೊಡದೆ ಸತಾಯಿಸುವುದು, ಈ ರೀತಿ ಅನಾರೋಗ್ಯ ಸಮಸ್ಯೆಗಳು ಕೆಲವೊಮ್ಮೆ ಉಂಟಾಗಿರುವುದಕ್ಕೆ ಕಾರಣ ಗೋಚಾರವಾಗ್ತಾ ಇದೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ. ಉತ್ತಮ ಪರಿಹಾರಗಳು ಹೇಳುವುದಾದರೆ ಸಿಂಹರಾಶಿಯವರು ಗುರು ಬಲ ಅಂದರೆ ಗುರು ಇವಾಗ ವೃಷಭ ರಾಶಿ ಈ 1.5 ತಿಂಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರು ಗುರುಬಲವನ್ನು ಹೆಚ್ಚಿಸಿಕೊಳ್ಳಲು ಶ್ರೀ ಗುರು ರಾಯರ ಆರಾಧನೆಯನ್ನು ಮತ್ತು ದತ್ತಾತ್ರೇಯರ ಆರಾಧನೆಯನ್ನು ಮಾಡುವುದು, ಒಮ್ಮೆ ಶ್ರೀ ಗುರುರಾಯರ ಮಠವನ್ನು ಸಂದರ್ಶನೆ ಮಾಡುವುದು ಉತ್ತಮವಾಗಿರುತ್ತೆ. ಶನಿಯ ಅನುಕೂಲತೆಗೋಸ್ಕರ ಇವರು ಶನಿ ಪರಿಹಾರಗಳನ್ನು, ಶನಿ ಭಗವಾನ ಅನುಗ್ರಹದ ಪರಿಹಾರಗಳನ್ನು ಮಾಡ್ಕೋಬೇಕಾಗಿರುತ್ತದೆ. ಮುಖ್ಯವಾಗಿ ಎಳ್ಳು ಎಣ್ಣೆಯ ತೈಲಾಭಿಷೇಕದಿಂದ, ಎಳ್ಳು ಎಣ್ಣೆಯ ದೀಪಾರಾಧನೆಯಿಂದ ಇವರು ಸಾಕಷ್ಟು ಸುಧಾರಣೆಯನ್ನು, ಅನುಗ್ರಹವನ್ನು ಪಡೆಯಬಹುದು. ಹೊಸ ವರ್ಷದಲ್ಲಿ ಇವರಿಗೆ ಸರ್ವವೂ ಶುಭವಾಗಲಿ, ಆರೋಗ್ಯದಲ್ಲಿ ಐಶ್ವರ್ಯದಲ್ಲಿ ಉತ್ತಮವಾಗಿರುವಂತಹ ಫಲಗಳು ಇವರಿಗೆ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ರಾಶಿ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ